ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಸರೆಗಮಪ ಕಲಾ ತಂಡದಿಂದ ದಸರಾ ದರ್ಬಾರ ಕಾರ್ಯಕ್ರಮ ಕುಂಬಾರ್. ಬೀದರ್ ಈ ತಿಂಗಳ 7ರಿಂದ 11ನೇ ತಾರೀಕಿನವರೆಗೆ ನವರಾತ್ರಿ ಉತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ದರ್ಬಾರ ಕಾರ್ಯಕ್ರಮ ಬಹು ಅದ್ದೂರಿಯಾಗಿ ಜರುಗಲಿದೆ ಎಂದು ಸರೆಗಮಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಸರಾ ದರ್ಬಾರ ಕಾರ್ಯಕ್ರಮ ಜರುಗಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಮುಖ್ಯಸ್ಥ ಮಹೇಶ್ ಕುಮಾರ್ ಕುಂಬಾರ್ ತಿಳಿಸಿದ್ದಾರೆ. ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಡಿನ ಪ್ರಸಿದ್ಧ ಕಲಾವಿದರಿಂದ ಜಿಲ್ಲೆಯಾದ್ಯಂತ ದಸರಾ ದರ್ಬಾರ ಎನ್ನುವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಜಾನಪದ, ತತ್ವಪದ ಮತ್ತು ದೇಶಭಕ್ತಿ ಗೀತೆಗಳನ್ನೊಳಗೊಂಡ ಸಂಗೀತ ಕಾರ್ಯಕ್ರಮವನ್ನು ಕಲಾವಿದರಾದ ದೊಂಡಿರಾಮ್ ದುರ್ವೆ, ಬಲರಾಮ್ ಪಾಂಚಾಳೆ, ಜಸ್ಲಿ ಸೋನ್ವಾನೆ, ಪ್ರಿಯಾ ಗುರುದೇವ್, ಮಹೇಶ್ವರಿ ಎಸ್ ಪಾಂಚಾಳ್ ಮತ್ತು ಮಹಾರಾಷ್ಟ್ರದ ಖ್ಯಾತ ಸಂಗೀತ ನಿರ್ದೇಶಕ ಜಿಬ್ದಾರ್ ಮುರ್ಷದ್ ಮತ್ತು ಧನಂಜಯ್ ರವರ ನೇರವಾದ್ಯದೊಂದಿಗೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಅಕ್ಷಯ್ ಅವರ ನಿರ್ದೇಶನದಲ್ಲಿ ನೃತ್ಯೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕುಂಬಾರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದರು. ಕಾರ್ಯಕ್ರಮದ ವಿವರ ನೀಡುತ್ತಾ ಅವರು, ಅಕ್ಟೋಬರ್ 7 ಸೋಮವಾರ ಸಂಜೆ 6ರಿಂದ ಚಿದ್ರಿ ರಸ್ತೆಯಲ್ಲಿರುವ ಜೈ ಮಾತಾದಿ ಸೇವಾ ಸಂಘದಿಂದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ, ಅಕ್ಟೋಬರ್ 8ರಂದು ಮಂಗಳವಾರ 6ರಂದು ಶಿವಾಜಿನಗರ್ ಗೆಳೆಯರ ಬಳಗದಿಂದ ಅಲ್ಲಿಯ ಹನುಮಾನ್ ಮಂದಿರದಲ್ಲಿ, ಅಕ್ಟೋಬರ್ 9ರಂದು ಬಸವ ಕಲ್ಯಾಣದ ಹಿಂಗುಲಾಂಬಿಕಾ ಮಾತಾ ದೇವಸ್ಥಾನದಲ್ಲಿ, ಅಕ್ಟೋಬರ್ 10 ಗುರುವಾರ ಸಂಜೆ 6ರಿಂದ ಬೀದರ್ ಭೀಮನಗರದಲ್ಲಿರುವ ಜೈ ಜಗದಂಬಾ ಭವಾನಿ ಮಾತಾ ಮಂದಿರದಲ್ಲಿ, ಅಕ್ಟೋಬರ್ 11 ಶುಕ್ರವಾರ ಸಂಜೆ 6ರಿಂದ ನಗರದ ದೇವಿ ಕಾಲೋನಿಯಲ್ಲಿರುವ ಭವಾನಿ ದೇವಾಲಯದಲ್ಲಿ ಮಾತಾ ಕಾ ದರ್ಬಾರ್ ಕಾರ್ಯಕ್ರಮ ಜರುಗಲಿದೆ ಎಂದು ಮಹೇಶ್ ಕುಮಾರ್ ಕುಂಬಾರ್ ತಿಳಿಸಿದ್ದರು. ರಾಷ್ಟ್ರೀಯ ಜಾನಪದ ಬುಡಕಟ್ಟು ಹಾಗೂ ಕಲಾ ಪರಿಷತ್ತು ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ಇದು ಸಂಸ್ಕೃತಿ ಅಳಿವಿನ ಅಂಚಿನಲ್ಲಿದ್ದು ಇಂತಹ ದೇಶೀಯ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸನಾತನ ಸಂಸ್ಕೃತಿ ಎತ್ತಿ ಹಿಡಿಯುವ ಅಗತ್ಯವಿದೆ ಎಂದರು. ಗುದ್ಗೆ ಆಸ್ಪತ್ರೆಯ ವ್ಯವಸ್ಥಾಪಕ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಮಾತನಾಡಿ, ದಸರಾ ದರ್ಬಾರ ಮೂಲಕ ಎಲ್ಲೆಡೆ ದಾಂಡಿಯಾ ನೃತ್ಯ, ಗರ್ಭಾ ನೃತ್ಯ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಯುವ ಜನತೆ ಹೆಚ್ಚಾಗಿ ತೊಡಗಬೇಕಾಗಿದೆ. ಇತ್ತೀಚೆಗೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಧುನಿಕ ಪದ್ಧತಿ ಬಳಕೆ ಮಾಡಿರುವುದು ಒಳ್ಳೆಯದು. ಇದರಿಂದ ಸಂಸ್ಕೃತಿಯ ದಾರಿ ತಪ್ಪಿದ್ದೆ. ಆದರೆ ಮಹೇಶ್ ಕುಮಾರ್ ಕುಂಬಾರ್ ಹಾಗೂ ತಂಡದವರು ಪ್ರತಿ ವರ್ಷ ಇಂತಹ ದಸರಾ ದರ್ಬಾರ ಕಾರ್ಯಕ್ರಮ ಆಯೋಜಿಸಿ ಯುವ ಜನರನ್ನು ಭಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಕಲಾವಿದ ಅಕ್ಷಯ್ ಮಾತನಾಡಿದ್ದರು. ಯೋಗ ಶಿಕ್ಷಕ ಗೋರಖ್ನಾಥ್ ಕುಂಬಾರ್ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಎಲ್ಲ ಹಿರಿಯ ಪತ್ರಕರ್ತರಿಗೂ ಹಾಗೂ ಸರ್ವ ಪತ್ರಕರ್ತ ಬಂಧುವರೆಲ್ಲರಿಗೂ ಸರೆಗಮಪ ಸಾಂಸ್ಕೃತಿಕ ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಈ ವರ್ಷದ ದಸರಾ ಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಿರ್ತಕ್ಕಂಥ ದಸರಾ ದರ್ಬಾರ್ ಕಾರ್ಯಕ್ರಮದ ಈ ಪತ್ರಿಕಾಗೋಷ್ಠಿ ಸಮಾರಂಭಕ್ಕೆ ಆತ್ಮೀಯ ಸುಸ್ವಾಗತ ಬಯಸ್ತಾ ಇದ್ದೀವಿ. ಇವತ್ತಿನ ಪ್ರೆಸ್ ಮೀಟ್ನ ಕುರಿತು ಸರೆಗಮಪ ದಸರಾ ದರ್ಬಾರ್ ಸುಮಾರು ವರ್ಷಗಳಿಂದ ಬೀದರ್ ಜಿಲ್ಲೆಯಾದ್ಯಂತ ನಿರ್ವಹಿಸ್ತಾ ಬಂದಿದ್ದು, ಈ ಕಾರ್ಯಕ್ರಮದ ವಿಶೇಷತೆ ನವರಾತ್ರಿಯ ಸಂದರ್ಭ ನಮ್ಮ ಧರ್ಮದ ಕಾರ್ಯಕ್ರಮ ಏನು, ದಸರಾ ಆಚರಣೆ ಮಾಡುವುದು ಹೇಗೆ, ದಸರಾದ ಮಹತ್ವ ಏನು ಅಂತಕ್ಕಂಥ ಮಹತ್ವಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ವ್ಯಕ್ತಪಡಿಸ್ತೇವೆ. ವಿಶೇಷವಾಗಿ ದಸರಾ ದರ್ಬಾರ್ ಕಾರ್ಯಕ್ರಮದಲ್ಲಿ ಮಾತಾ ಕಾ ದರ್ಬಾರ್ ಅಂತಕ್ಕಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು, ದೇಶಭಕ್ತಿ ಗೀತೆಗಳು, ತತ್ವಪದ ಮತ್ತು ಜಾನಪದ ಗೀತೆಗಳು, ಪ್ರತಿಷ್ಠಿತ ಕಲಾವಿದರಿಂದ ಗಾಯನ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ರಾಮ್ ದುರ್ವೆ ಅನ್ನುವಂತಕ್ಕಂಥ ಹಿರಿಯ ಕಲಾವಿದರು, ಅವರೊಂದಿಗೆ ಜಸ್ಲಿ ಸೋನ್ವಾನೆ, ಶ್ರೀ ಬಲರಾಮ್ ಪಾಂಚಾಳ್ ಅಂತ ಹೇಳಿದ್ದಾರೆ ಕಲಾವಿದರು, ಶ್ರೀಮತಿ ಪ್ರಿಯಾಂಕಾ ಗುರುದೇವ್ ಅಂತ ಹೇಳಿದ್ದಾರೆ, ಶ್ರೀಮತಿ ಮಹೇಶ್ವರಿ ಪಾಂಚಾಳ್ ಅಂತ ಹೇಳಿದ್ದಾರೆ. ಅದೇ ರೀತಿ ಇವರ ನೇರ ವಾದ್ಯಗೋಷ್ಠಿ ಮಹಾರಾಷ್ಟ್ರದ ಪ್ರಸಿದ್ಧ ಕಲಾವಿದರಿದ್ದಾರೆ, ಜಬ್ಬಾರ್ ಮುರ್ಷದ್ ಮತ್ತು ಧನಂಜಯ್ ಅಂತೇಳಿ, ಅವರ ನೇರ ವಾದ್ಯಗೋಷ್ಠಿಯೊಂದಿಗೆ ಈ ಕಾರ್ಯಕ್ರಮ ಮಾತಾ ಕಾ ದರ್ಬಾರ್ ಕಾರ್ಯಕ್ರಮ ನೆರವೇರ್ತಲಿದೆ. ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷದ ಹಂತವಾಗಿ ಒಂಚೂರು ಬದಲಾವಣೆ ಮಾಡಿಕೊಂಡು ಈ ವರ್ಷ ನೃತ್ಯೋತ್ಸವದಲ್ಲಿ ನಮ್ಮ ನಾಡಿನ ಪ್ರತಿಷ್ಠಿತ ಡಾನ್ಸ್ ಕಲಾತಂಡ AK ಡಾನ್ಸ್ ಗ್ರೂಪ್ ಅಂತೇಳಿ ಅವರ ಪರವಾಗಿ ನೃತ್ಯೋತ್ಸವ ಕಾರ್ಯಕ್ರಮ ದಸರಾ ದರ್ಬಾರ್ ಕಾರ್ಯಕ್ರಮದಲ್ಲಿ ನೆರವೇರಲಿದೆ. ಆರಂಭವಾಗಲಿದೆ 7-10 ಅಕ್ಟೋಬರ್ 2024ರಿಂದ. ಮೊದಲನೇ ಕಾರ್ಯಕ್ರಮ ಚಿದ್ರಿಯ ಶ್ರೀ ಜೈ ಮಾತಾದಿ ಸೇವಾ ಸಂಘ ಬೀರಲಿಂಗೇಶ್ವರ ದೇವಸ್ಥಾನ ಹತ್ರ ನಡೆಯಲಿದೆ.
ಹಾಗೂ 8 ಅಕ್ಟೋಬರ್ 2024ರಂದು ಶಿವಾಜಿನಗರ ಗೆಳೆಯರ ಬಳಗ ಶಿವಾಜಿನಗರ ಗುಂಪಾ ಬೀದರ್ನಲ್ಲಿ ನೆರವೇರಲಿದೆ. ಮತ್ತು 9ನೇ ತಾರೀಕು ಹಿಂಗುಲಾಂಬಿಕಾ ಮಾತಾ ದೇವಸ್ಥಾನ ಬಸವ ಕಲ್ಯಾಣದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ಅಂತ ಇರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ನೆರವೇರಲಿದೆ. ಮತ್ತು 10 ಅಕ್ಟೋಬರ್ 2024ರಂದು ಜೈ ಜಗದಂಬಾ ಭವಾನಿ ಮಾತಾ ಮಂದಿರ ಭೀಮ್ನಗರ್ ಓಲ್ಡ್ ಸಿಟಿ ಬೀದರ್ನಲ್ಲಿ ನೆರವೇರಲಿದೆ. ಮತ್ತು 11 ಅಕ್ಟೋಬರ್ 2024ರಂದು ಜೈ ಭವಾನಿ ದೇವಾಲಯ ದೇವಿನಗರ ಭಾಲ್ಕಿಯಲ್ಲಿ ನೆರವೇರಿಸಲಾಗಿದೆ. ಈ 5 ಕಾರ್ಯಕ್ರಮಗಳು ಈ ಸ್ಥಳದಲ್ಲಿ ಕಾರ್ಯಕ್ರಮ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಮಹೇಶ್ ಕುಮಾರ್ ಕುಂಬಾರ್ ಅವರು ಹೇಳಿದ ಹಾಗೆ ಸರಿಗಮಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ನಮ್ಮ ನಾಡಿನ ಹಬ್ಬ ಆಗಿರುವಂಥ ದಸರಾ ಹಬ್ಬದ ಪ್ರಯುಕ್ತ ದಸರಾ ದರ್ಬಾರ್ 2024ರ ಕುರಿತು ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಹಬ್ಬದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ನಗರದ 5 ಓಣಿಗಳಲ್ಲಿ ಆಯೋಜಿಸುವುದು ಬಹಳ ಅತ್ಯಂತ ಸುಂದರವಾದ ವಿಷಯವಾಗಿದೆ. ಹೀಗಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಗಡಿ ಬೀದರ್ ಜಿಲ್ಲೆಯ ವಿವಿಧ ಯುವ ಕಲಾವಿದರನ್ನು ಜೊತೆಗೆ ನೃತ್ಯೋತ್ಸವ ಕಲಾವಿದರನ್ನು ಆಗಮಿಸಿ ಅವರಿಗೆ ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮ ಮಹೇಶ್ ಕುಮಾರ್ ಕುಂಬಾರ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಮಾಧ್ಯಮದ ಮಿತ್ರರು ನಾನು ಮನವಿಯನ್ನು ಮಾಡ್ತೇನೆ, ಈ ಒಂದು ಕಾರ್ಯಕ್ರಮದ ಸಂಕ್ಷಿಪ್ತ ಪ್ರಚಾರವನ್ನು ತಾವು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸಹಕಾರವನ್ನು ಕೊಡಬೇಕಂತ ಹೇಳಿ ಮಹೇಶ್ ಕುಮಾರ್ ಕುಂಬಾರ್ ಪರವಾಗಿ ಜೊತೆಗೆ ನನ್ನ ವೈಯಕ್ತಿಕ ಪರವಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೀನಿ.